ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಕಳೆದ ನಂತರ ಗುರು ಸಾಯಿಬಾಬಾರವರ ಒಂದು ದಿವ್ಯ ದೃಷ್ಟಿಯಿಂದ 4 ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗ ಪ್ರಾರಂಭವಾಗುವಂಥದ್ದಿದೆ. ಹಾಗಾದರೆ ಆ 4 ರಾಶಿಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗಜ ಅಂದರೆ ಆನೆ ಮತ್ತು ಕೇಸರಿ ಅಂದರೆ ಸಿಂಹ. ಗುರು ಮತ್ತು ಚಂದ್ರನ ಒಂದು ಮಿಲನೆಯಿಂದ ಯೋಗ ಕೂಡಿ ಬರುವಂಥದ್ದು. ಯಾರ ಜಾತಕದಲ್ಲಿ ಗೌರವ ಇರುತ್ತದೋ ಅವರಿಗೆ ಯಾರ ಜಾತಕದಲ್ಲಿ ಇಷ್ಟೆಲ್ಲ ಯೋಗ ಇರುತ್ತದೋ ಅವರ ಜಾತಕದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅಪಾರ ಹಣ ಗಳಿಸುವಂಥ ಯೋಗ ಮತ್ತು ಅತಿ ಹೆಚ್ಚು ಮರ್ಯಾದೆ ಸಿಗುವಂಥ ಯೋಗ. ಇದರಲ್ಲಿ ಮೊದಲನೇದೇ ರಾಶಿಯಾಗಿ ವೃಷಭ ರಾಶಿ. ನೀವು ಇಷ್ಟು ದಿವಸ ಏನು ಕಷ್ಟಪಟ್ಟಿದ್ದೀರಿ ಅದಕ್ಕೆ ಸಾಯಿಬಾಬಾನ ಕಡೆಯಿಂದ ಇವಾಗ ನಿಮಗೆ ಅದೃಷ್ಟ ದೊರೆಯಲಿದೆ. ಆರ್ಥಿಕವಾಗಿಯೂ ನೀವು ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಬಹಳ ಇದೆ. ಸಾಯಿಬಾಬಾರವರ ಹೆಸರಲ್ಲಿ ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ತಂದುಕೊಡುತ್ತದೆ. ಎರಡನೇ ರಾಶಿಯಾಗಿ ಕರ್ಕಾಟಕ ರಾಶಿ. ನಿಮಗೆ ಗುರುಬಲ ಹೆಚ್ಚಾಗುತ್ತಿದೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತಾ ಇದೆ. ನಿಂತು ಹೋಗಿರ್ತಕ್ಕಂಥ ಎಷ್ಟೋ ಶುಭ ಕಾರ್ಯಗಳು ಬಾಬನ ಕೃಪೆಯಿಂದ ಪುನರ್ ಶುರುವಾಗಲಂತಿದೆ. ಮೂರನೇ ರಾಶಿಯಾಗಿ ತುಲಾರಾಶಿ. ವ್ಯಾಪಾರ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು, ಏನೇ ಇದ್ರೂ ಕೂಡ ಅದು ನೀವು ಮುಟ್ಟಿದೆಲ್ಲ ಚಿನ್ನ ಆಗುವಂಥದ್ದು ಸಾಯಿಬಾಬಾರವರ ಕೃಪೆಯಿಂದ. ಗಜಕೇಸರಿ ಪ್ರಭಾವದ ಯೋಗದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. 4ನೇ ರಾಶಿಯಾಗಿ ಧನುರ್ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಗುರುವಿನಿಂದ ಅನಿರೀಕ್ಷಿತ ಧನಲಾಭ ಆಗುವಂಥ ಯೋಗವಿದೆ. ಸಾಕ್ಷಾತ್ ಸಾಯಿಬಾಬರೇ ನಿಮ್ಮ ಬೆನ್ನೆಯಿಂದ ನಿಂತು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡುತ್ತಾರೆ. ಈ ಒಂದು ಯೋಗದ ಪೂರ್ಣ ಲಾಭ ನಿಮ್ಮದಾಗಿಸಿಕೊಳ್ಳಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸಾಯಿಬಾಬಾರವರ ಸನ್ನಿಧಿಗೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ, ಸಾಧ್ಯವಾದಲ್ಲಿ ಆ ದಿನದಂದು ಬಡವರಿಗೆ ಒಂದು ಅನ್ನದಾನ ಮಾಡಿ. 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಆರೋಗ್ಯದ ಸಮಸ್ಯೆ, ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಾವುದೇ ಇದ್ದರೂ ಸಹ ನೇರವಾಗಿ ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಸಹ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.